ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ರಾಗಿ ಹಿಟ್ಟು ಆಮೇಲೆ ಎಳ್ಳು ಹಾಕಿ ಉಂಡೆ ಮಾಡೋದು. ಈ ರಾಗಿ ಹಿಟ್ಟಲ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನು ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತರಿಯಾಗಿ ನೋಡಿ ಕಾಣಿಸ್ತಾ ಇದೆ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಆಮೇಲೆ ರಾಗಿ ಹಿಟ್ಟನ್ನು ಕೂಡ ಸ್ವಲ್ಪ ಹುರ್ಕೋಬೇಕು. ಇವಾಗ ನೋಡಿಸ್ತೀನಿ. ಎಳ್ಳನ್ನು ಕೂಡ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಎರಡು ಒಂದೊಂದು ದೊಡ್ಡ ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ತುಪ್ಪ, ಬೆಲ್ಲನ ಪಾಕ ಮಾಡ್ಕೋಬೇಕು. ಬೆಲ್ಲ ಈ ಥರ ಗಟ್ಟಿಯಾಗಿರುತ್ತಲ್ವ, ಇದಕ್ಕೊಂದು ಟಿಪ್ ಹೇಳ್ಕೊಡ್ತೀನಿ ತುರಿಯೋದು ಎಷ್ಟು ಈಸಿ ಅಂತ. ಓವನ್ನಲ್ಲಿಟ್ಟು ಒಂದು 20 to 30 ಸೆಕೆಂಡ್ಸ್ ಹೀಟ್ ಮಾಡಿದ್ರೆ ಫುಲ್ಲು ನೋಡಿ ಈ ಥರ ಕೈಯಲ್ಲೇ ಪುಡಿ ಮಾಡಿಬಿಡ್ಬೋದು. ಈ ಥರ ಆಗುತ್ತೆ. ಈಸಿ ಟಿಪ್ ಇದು. ತುರಿಯೋ ಕೆಲಸನೇ ಇರೋದಿಲ್ಲ, ಕುಟ್ಟೋ ಕೆಲಸನೂ ಇರೋಲ್ಲ. ಕೈಯಲ್ಲೇ ಕ್ರಷ್ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಇವೆರಡನ್ನೂ ಹುರ್ಕೊಳ್ಳೋಣ. ಬೆಲ್ಲನ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆಳೆ ಪಾಕ ಮಾಡ್ಕೊಂಡು ಉಂಡೆ ಕಟ್ಟಿಟ್ಕೊಂಡ್ರೆ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲ ತುಂಬ ಹೆಲ್ತಿ ನ್ಯೂಟ್ರಿಷನ್ ಲಡ್ಡು ಆಗುತ್ತೆ ಇದು. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಫಸ್ಟು ಎಳ್ಳನ್ನ ಹುರ್ಕೊಂಡ್ಬಿಡೋಣ. ನಾನಿಲ್ಲಿ ಬಿಡಿ ಎಳ್ಳು ತೊಗೊಂಡಿದ್ದೀನಿ. ಕರಿ ಎಳ್ಳು ಕೂಡ ಹಾಕ್ಕೋಬೋದು. ಕರಿ ಎಳ್ಳು ಕೂಡ ತುಂಬ ಒಳ್ಳೆಯದು. ಎಳ್ಳಲ್ಲಿ ತುಂಬ ಕ್ಯಾಲ್ಶಿಯಮ್ಮು, ಐರನ್ ಎಲ್ಲ ಇರುತ್ತೆ. ಮಕ್ಕಳಿಂದ ದೊಡ್ಡವ್ರವ್ರಿಗೂ, ಏಜ್ ಆಗಿರೋರು ಕೂಡ ತಿನ್ಬೋದು. ಬಾಣಂತಿಯರಿಗೆ, ಎಳೆ ಮಕ್ಕಳಿಗೆ, ಅಂದರೆ ಒಂದು 8 months 9 months ಆದಮೇಲೆ ಮಕ್ಕಳಿಗೆಲ್ಲ ಫುಡ್ಡು ಕೊಡ್ತೀವಲ್ಲ, ಆವಾಗಿಂದನೂ ಮಕ್ಕಳು ಕೂಡ ಕೊಡ್ಬೋದು. ಇದು ಡೈಲಿ ಒಂದು ತಿಂದರೆ ವೀಕ್ನೆಸ್ ಕೂಡ ಇರೋದಿಲ್ಲ. ಯಾವಾಗಾದರೂ ಒಂದು ಸರಿ ಶುಗರ್ ಪೇಷಂಟ್ಸ್ ಕೂಡ ತಿನ್ಬೋದು. ಬೆಲ್ಲ ಕಮ್ಮಿ ಹಾಕಿರ್ತೀವಿ ಇದಕ್ಕೆ. ಬೇಡ ಅಂದರೆ ಬೆಲ್ಲ ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಎಳ್ಳು ಸ್ವಲ್ಪ ಕೆಂಪಗಾಗಲಿ ಅಷ್ಟವರೆಗೂ ಹುರಿಯೋಣ. ಮೀಡಿಯಮ್ ಫ್ಲೇಮೇ ಇರಲಿ. ಎಳ್ಳೆಲ್ಲ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಿ ರೆಡ್ ಕಲರ್ ಆಗಿದ ತಕ್ಷಣ ತೆಗೆದುಬಿಡೋಣ. ರಾಗಿ ಹಿಟ್ಟಿಗೆ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಬಾದಾಮಿ, ಗೋಡಂಬಿ, ಆಕ್ರೋಟು, ಆಮೇಲೆ ಪಂಪ್ಕಿನ್ ಸೀಡ್ಸು, ಏಲಕ್ಕಿ ಎಲ್ಲ. ಅದು ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು ಡ್ರೈ ಫ್ರೂಟ್ಸ್. ಇವಾಗ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ರಾಗಿ ಹಿಟ್ಟು ಕೂಡ ಹುರಿಯೋಣ. ರಾಗಿ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ, ಸ್ವಲ್ಪ ಗಮ್ ಅಂತ ವಾಸನೆ ಬರೋವರೆಗೂ. ಇದು ಬಾಣಂತಿರು ಕೂಡ ತುಂಬಾ ಒಳ್ಳೆಯದು. ಯಾವಾಗಲೂ ಫ್ಲೇಮು ಮೀಡಿಯಮಲ್ಲೇ ಇರಲಿ, ಆವಾಗ ಇವನ್ನಾಗಿ ರೋಸ್ಟ್ ಆಗುತ್ತೆ. ಈ ಥರ ಕೈ ಆಡಿಸ್ತಾನೆ ಇರಿ. ನೋಡಿ ಈ ಥರ ಹುರ್ಕೊಂಡಿದ್ದೀವಿ. ಇದಕ್ಕೆ ನಾನು ಅಗಸೆ ಬೀಜ, ಫ್ಲೆಕ್ಸ್ ಸೀಡ್ಸ್ ಅಂತೀವಲ್ಲ, ಅದು ಕೂಡ ಹಾಕಿದ್ದೀನಿ ಸ್ವಲ್ಪ ಹುರಿದ್ಬಿಟ್ಟು. ಅದು ಕೂಡ ತುಂಬ ಒಳ್ಳೆಯದು ಏರ್ ಗ್ರೋತ್ಗೆ, ಸ್ಕಿನ್ ಗ್ಲೋಗೆ ಎಲ್ಲದಕ್ಕೂ. ಹೇಳಿದ್ನೆಲ್ಲ ಡ್ರೈ ಫ್ರೂಟ್ಸು ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ಹಾಕ್ಬೋದು. ಸ್ವಲ್ಪ ಬಾಣಲಿಯಲ್ಲೇ ಬಿಟ್ಬಿಡೋಣ. ಬಿಸಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ರೋಸ್ಟು. ಸ್ಟವ್ ಆಫ್ ಮಾಡಿಬಿಟ್ಟು ರಾಗಿ ಹಿಟ್ಟೆಲ್ಲ ಹುರಿದಾಗಿದೆ. ಗಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಇವಾಗ ಹುರಿದಿದ್ದೀವಲ್ಲ, ಈ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಆಮೇಲೆ ಬೆಲ್ಲದ ಪಾಕ ರೆಡಿ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋಣ. ಬೆಲ್ಲದ ಪಾಕ ತೆಗೆಯುವಾಗ ತುಪ್ಪನೂ ಏನು ಜಾಸ್ತಿ ಇಡಿಸಲ್ಲ, ಒಂದು 2 ರಿಂದ 3 ಸ್ಪೂನ್ ನಮ್ಮ ಇಷ್ಟ ಅಷ್ಟೇ. ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಬಿಡೋಣ. 1 ಕಪ್ ಬೆಲ್ಲಗೆ ಅರ್ಧ ಕಪ್ಪಷ್ಟು ನೀರು ಹಾಕೋಣ. ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಸ್ವಲ್ಪ ಒಂದು ಎಳೆ ಪಾಕ ಬರೋವರೆಗೂ ಕರಗಿಸ್ಕೊಳ್ಳೋಣ. ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ರಾಗಿ, ಡ್ರೈ ಫ್ರೂಟ್ಸು, ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಬೆಲ್ಲನೂ ನೀರು ಹಾಕಿದ್ವಲ್ಲ, ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಈ ಥರ ನೋಡಿ, ಪಾಕ ಏನು ಬರೋದು ಬೇಡ. ಪಾಕ ಬಂದರೆ ಉಂಡೆ ಗಟ್ಟಿ ಆಗೋಗುತ್ತೆ. ಬೆಲ್ಲ ಕರಗಿದ ಮೇಲೆ ಈ ಥರ ನೊರೆ ನೊರೆ ಬರಬೇಕು. 1-2 ನಿಮಿಷ ಚೆನ್ನಾಗಿ ಈ ಥರ ಕುದಿಸ್ಬಿಟ್ಟು ಆ ರಾಗಿ ಎಳ್ಳು ಪುಡಿ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಉಂಡೆ ಕಟ್ಟೋಣ. ಪುಡಿನ ಒಂದು ಸರಿ ಈ ಥರ ಕೈಯಲ್ಲಿ ಕಲಿಸ್ಕೊಂಡ್ಬಿಟ್ಟು
ಹುರ್ಕೊಂಡು ಇರುವಂಥ ಪುಡಿ ಜಾಸ್ತಿ ಕ್ವಾಂಟಿಟಿ ಏನಾದರೂ ಹುರ್ಕೊಂಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೊಳ್ಳಿ. ಇದು ಹುರಿದಿಟ್ಟಿರ್ತೀವಲ್ಲ, ಬೇಕಾದರೆ ಎತ್ತಿಟ್ಟಿತ್ತು ಉಂಡೆ ಆಗೋದ್ಮೇಲೆ ಮತ್ತೆ ಕಟ್ಕೋಬೋದು. ಒಂದು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಈ ಬೆಲ್ಲ ಕರಗಿಸಿಟ್ಕೊಂಡಿದ್ದೀವಲ್ಲ ಅದು ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ಇರುತ್ತಲ್ಲ, ಫಸ್ಟ್ ಕೈಲಿ ಮುಟ್ಬೇಡಿ, ಈ ಥರ ಸ್ಪೂನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಉಂಡೆ ಕಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ ತಣ್ಣಗಾಗ್ಬಿಡಲಿ, ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ. 15 ದಿವಸ ಬೇಕಾದರೂ ಇರುತ್ತೆ. ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದು. ಬೆಳಗ್ಗೆ 2 ಉಂಡೆ ತಿಂದ್ಬಿಟ್ಟು 1 ಲೋಟ ಹಾಲು ಕುಡಿದ್ರೂ ಆಯಿತು. ಆಫೀಸ್ಗೆ ಹೋಗೋವ್ರಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಹೆಲ್ತಿ. ಪಾಕ ಸ್ವಲ್ಪ ತಣ್ಣಗಾದ್ಮೇಲೆ ಸ್ಪೂನ್ ತೆಗೆದುಬಿಟ್ಟು ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಗಿಸ್ಕೊಂಡು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಉಂಡೆ ಕಟ್ಬಿಡಿ. ನೋಡಿ, ಉಂಡೆಗೆ ಬರಬೇಕು ಈ ಥರ ಉಂಡೆಗೆ ಬಂದರೆ ಸಾಕು. ಇದಕ್ಕೇನು ತುಂಬ ಬೆಲ್ಲನೂ ಇಡಿಸಲ್ಲ, ತುಪ್ಪನೂ ಇಡಿಸಲ್ಲ. ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಈ ಥರ ಸವರ್ಕೊಂಡ್ಬಿಟ್ಟು ಎಲ್ಲ ಉಂಡೆ ಕಟ್ಬಿಡಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕೈಗೆ ತುಪ್ಪ ಸವರ್ಕೊಂಡಿದ್ದೀವಲ್ಲ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಉಂಡೆ ಕಟ್ಕೊಳ್ಳಿ. ರೌಂಡಾಗಿ ಈ ಥರ ಮೀಡಿಯಮ್ ಸೈಜ್ ಕಟ್ಕೊಳ್ಳಿ ಸಾಕು. ತುಂಬ ದಪ್ಪ ಇದ್ದರೆ ತಿನ್ನೋಕ್ಕಾಗಲ್ವಲ್ಲ, ಈ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಉಂಡೆ ಕಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರಾಗಿ ನ್ಯೂಟ್ರಿಷನ್ ಲಡ್ಡು ರೆಡಿ ಟು ಈಟ್. ರಾಗಿ ಹಿಟ್ಟು ಜೊತೆ ಎಲ್ಲ ಡ್ರೈ ಫ್ರೂಟ್ಸು ಹಾಕಿದ್ದೀನಿ. ನಮ್ಮ ಇಷ್ಟ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ, ಆಕ್ರೋಟು, ಆಮೇಲೆ ಪಂಪ್ಕಿನ್ ಸೀಡ್ಸು ಎಲ್ಲ ಹುರಿದ್ಬಿಟ್ಟು ರಾಗಿ ಜೊತೆ ಮಿಕ್ಸ್ ಮಾಡಿ ಇದನ್ನು ರಾಗಿ ಹಿಟ್ಟು ಜೊತೆ ಮತ್ತೆ ಇನ್ನೊಂದು ಸರಿ ಹುರಿದಿದ್ದೀನಿ. ಆಮೇಲೆ ಎಳ್ಳು ಎಲ್ಲನೂ ರಿಚ್ ಐರನ್, ಕ್ಯಾಲ್ಶಿಯಮ್, ಪ್ರೋಟೀನ್ ಎಲ್ಲ ಇರೋವಂಥ ಫುಡ್ ಇದು. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.